ಕನ್ಯಾ ರಾಶಿಯವರು ನೋಡಿ, ಕೆಲವೊಂದು ಜನ ನಿಮ್ಮನ್ನ ನೋಡಿ ಅಸೂಯೆ ಪಡುವಂತಹ ಸಾಧ್ಯತೆಗಳು. ಯಾಕೆ ಇವರು ಇಷ್ಟು ಸುಂದರವಾಗಿದ್ದಾರೆ, ಯಾಕೆ ಇಷ್ಟು ಶ್ರೀಮಂತರಾಗಿದ್ದಾರೆ, ಯಾಕೆ ಇವರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವರು ಯಾಕೆ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಭಾವನೆಗಳು ಬಹಳಷ್ಟು ಜನರಿಗೆ ಮನಸ್ಸಿನಲ್ಲಿ ಇರುತ್ತೆ. ಅದು ನಿಮಗೂ ಕೂಡ ಗೊತ್ತು. ಆದ್ರೆ ನೀವು ಆನೆ ನಡೆದಿದ್ದ ದಾರಿ ಅನ್ನೋ ತರ ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಜೀವನ ಆಯ್ತು, ಆತರ ಹೋಗ್ತಾ ಇದ್ರಿ. ನಿಮ್ ಪಾಡಿಗೆ ನೀವಿದ್ರು ಕೂಡ ಕೆಲವೊಂದು ಜನ ಆ ತರ ಅಂದುಕೊಳ್ಳುವಂಥದ್ದು ಕೆಲವೊಂದು ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ ನಿಮ್ ಗಮನಕ್ಕೆ ಬರುತ್ತೆ. ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಇಂತಹ ಸನ್ನಿವೇಶದಲ್ಲಿ ಏನಾಗುತ್ತೆ, ತಪ್ಪನ್ನ ಮಾಡಿದ್ರೆ ಬಹಳಷ್ಟು ಎತ್ತಿ ತೋರಿಸುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನೂ ನೀವು ಎಚ್ಚರಿಕೆ ಅನ್ನುವಂಥದ್ದು, ಗಾಂಭೀರ್ಯತೆ ಅನ್ನುವಂಥದ್ದು, ಶಿಸ್ತು ಅನ್ನುವಂಥದ್ದು, ನೀವಿರುವಂತ ಕಂಡೀಷನ್ ಅನ್ನ ಅರ್ಥ ಮಾಡ್ಕೊಂಡು ನಡೆಯುವಂತ ಸಾಧ್ಯತೆಗಳು ತುಂಬಾ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನ ಮರಿಬೇಡಿ. ಯಾಕಂತಂದ್ರೆ ಕೆಲವೊಂದು ಸಮಯ, ಸಂದರ್ಭ, ಸನ್ನಿವೇಶ, ವಾತಾವರಣ ನಮ್ಮನ್ನ ಬಹಳಷ್ಟು ಬುದ್ಧಿ ಕಲಿಸ್ಬಿಡುತ್ತೆ. ಹಾಗಾಗಿ ಇಲ್ಲೂ ನಿಮ್ಮ ಜೀವನದಲ್ಲಿ ಬಹಳಷ್ಟು ನೀವು ಬುದ್ಧಿ ಕಲ್ತಿದ್ದೀರಿ ಈಗ ಆಲ್ರೆಡಿ. ಹಾಗಾಗಿ ನೀವು ಸ್ವಲ್ಪ ಇನ್ನೂ ಎಚ್ಚರಿಕೆಯಿಂದ ಜನಗಳ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ತಾ, ಇತರರು ಏನ್ ಮಾಡ್ತಾರೆ ಅಥವಾ ಏನ್ ಅನ್ಕೊಳ್ತಾರೆ ಅನ್ನುವಂಥದ್ರ ಬಗ್ಗೆ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೇನ್ ಮಾಡ್ತಾ ಇದ್ದೀರಿ, ಏನ್ ಅಂತ ಇದ್ದೀರಿ, ಯಾವ ರೀತಿ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಇವತ್ತಿನ ದಿವಸ ಹೊಸ ಆರ್ಥಿಕ ಒಪ್ಪಂದಗಳು ಕುದುರುವಂತಹ ಸಾಧ್ಯತೆಗಳಿದೆ. ಹಣದ ಒಳಹರಿವು ಕೂಡ ತುಂಬಾ ಚೆನ್ನಾಗಿದೆ. ಮನೆಯ ಬದಲಾವಣೆಗಳು ಕೂಡ ಕೆಲವೊಂದು ಜನರು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ನೀವು ಸ್ನೇಹಿತರ ಅನುಪಸ್ಥಿತಿಯಲ್ಲೂ ನಿಮಗೆ ಕೆಲವೊಂದು ಅನುಕೂಲತೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಗಳಿಕೆಯ ಶಕ್ತಿ ಕೂಡ ಹೆಚ್ಚಿಸುವಂತಹ ಸಾಧ್ಯತೆಗಳು, ನಿಮ್ಮ ಜ್ಞಾನ ಶಕ್ತಿ, ಬುದ್ಧಿ ಅಥವಾ ನಿಮ್ಮ ಏನು ಕಲಿಯುವಂತಹ ದಿನ ಇವತ್ತು. ಜೀವನದ ಪಾಠಗಳು ಕೆಲವೊಂದು ಜನರಿಂದ ಅನುಭವ ಆಗತ್ತೆ. ಅದು ಚಿಕ್ಕವರೇ ಇರ್ಬೋದು, ದೊಡ್ಡವರೇ ಇರ್ಬೋದು. ಸಮಯ, ಸಂದರ್ಭ, ಪರಿಸ್ಥಿತಿ, ಸನ್ನಿವೇಶ ಎಲ್ಲವನ್ನು ನಮ್ಗೆ ಕಲಿಸ್ತಾ ಹೋಗ್ತದೆ. ಕಲಿತಾ ಇರಬೇಕಷ್ಟೇನೆ. ಪ್ರತಿಯೊಂದು ದಿನ ಹೊಸ ವಿಚಾರಗಳು ಕಲಿಯುವಂತ ಸಾಧ್ಯತೆಗಳು ಇರ್ತವೆ. ಕಲಿತಾ ಹೋಗಿ, ಖಂಡಿತವಾಗ್ಲೂ ನಿಮಗೆ ಆ ದಿಸೆಯಲ್ಲಿ ಒಳ್ಳೆ ಒಂದು ಫಲ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಅನಗತ್ಯ ಕ್ರಮಗಳನ್ನ ಏನಾದ್ರೂ ಕೈಗೊಂಡ್ರೆ ನಿರಾಸೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ಅಗತ್ಯಗಳ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ. ಎಷ್ಟು ಅಗತ್ಯತೆಗಳಿದೆ ಆ ಕಡೆ ಒಂದು ಹೆಚ್ಚಿನ ಆದ್ಯತೆ ಕೊಟ್ಟರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಇದೆ.